ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಭಾನುವಾರದಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಮಲೆನಾಡ ಕಥೆಗಳು ಎಂಬ ಕಥಾ ಸಂಕಲನ ಬಿಡುಗಡೆಯಾಯಿತು. ಮಧುರಾ ಬುಕ್ ಹೌಸ್ ಪ್ರಕಾಶನದಡಿಯಲ್ಲಿ ಪುಸ್ತಕ ರೂಪದಲ್ಲಿ ಹೊರಬಂದಿರುವ ಈ ಕಥಾ ಸಂಕಲನವನ್ನು ಹಿರಿಯ ಕವಿ ಹಾಗೂ ಚಿಂತಕ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಬಿಡುಗಡೆಗೊಳಿಸಿದರು. ಬಿಡುಗಡೆಯ ಸಮಯದಲ್ಲಿ ಪುಸ್ತಕದ ಜೊತೆಗೆ ಅಶ್ವವೇಗ ವಾಹಿನಿಯ ವ್ಯವಸ್ಥಾಪಕರಾದ ನಿರ್ದೇಶಕರಾದ ರಾಮಚಂದ್ರ ಆನವೇರಿಯವರು ಕೊಡುಗೆಯಾಗಿ ನೀಡಿದ ಪುಸ್ತಕದ ಸ್ಮರಣಿಕೆ ಎಲ್ಲರ ಮನಸೆಳೆಯುವಂತಿತ್ತು. ಸ್ಮರಣಿಕೆಯನ್ನ ನೀಡಿದ್ದರೂ ಅದರಲ್ಲಿ ತಮ್ಮ ಭಾವಚಿತ್ರವನ್ನ ಬಳಸಿದ ಅವರ ವ್ಯಕ್ತಿತ್ವ ನಿಜಕ್ಕೂ ಪ್ರಶಂಸನೀಯ ಅಂತ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಅವರು ಒತ್ತಿ ಹೇಳಿದ್ದು ವಿಶೇಷವಾಗಿತ್ತು. ಕೃತಿಯ ಬಗ್ಗೆ ಮಾತನಾಡಿದ ಮೂಡ್ನಾಕೂಡುರವರು 50 ವರ್ಷಗಳ ಹಿಂದಿನ ಅದೇ ಕಥೆಯನ್ನು ಈ ಪೀಳಿಗೆಯ ಲೇಖಕರು ಮುಂದುವರೆಸುವಂತೆ ಆಗಿರುವುದು ಅಚ್ಚರಿಯ ವಿಷಯ ಅಂತ ಹೇಳಿದರು. ಕಥಾ ಸಂಕಲನದ ಬಗ್ಗೆ ಮಾತನಾಡಿದ ಮತ್ತೊಬ್ಬ ಖ್ಯಾತ ಲೇಖಕಿ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ ರವರು ಕಥಾ ಸಂಕಲನದಲ್ಲಿನ ಕಥೆಗಳು ನಿಜಕ್ಕೂ ದಲಿತರ ಮೇಲಿನ ದೌರ್ಜನ್ಯ ಆ ದಿನಗಳಿಂದ ಹಿಡಿದು ಈ ದಿನಗಳವರೆಗೂ ಅದೇ ರೀತಿ ಸಾಗಿ ಬಂದಿರುವುದು ನೋವಿನ ಸಂಗತಿ. ದಲಿತ ಶೋಷಣೆಯನ್ನು ಲೇಖಕಿ ನಮ್ಮ ಮನದಾಳದಲ್ಲಿ ಇಳಿಸುವಲ್ಲಿ ಸಫಲರಾಗಿದ್ದಾರೆ ಅಂತ ಅಭಿಪ್ರಾಯಪಟ್ಟರು. ಉಮಾದೇವಿಯವರು ತಮ್ಮ ಕೃತಿಯನ್ನು ವಿಮರ್ಶೆಗೊಳಪಡಿಸಿದ ಹಿರಿಯ ಸಾಹಿತಿಗಳ ಅಭಿಪ್ರಾಯಕ್ಕೆ ವಂದಿಸಿ ತಮ್ಮ ಈ ಸಾಹಿತ್ಯ ಪಯಣದ ಆರಂಭಕ್ಕೆ ತಮ್ಮ ಅತ್ತೆ ಹಾಗೂ ಪತಿ ಕಾರಣ ಅಂತ ಅವರತ್ತ ಬೊಟ್ಟು ಮಾಡಿ ತಮ್ಮ ಸೌಜನ್ಯವನ್ನ ಪ್ರಕಟಗೊಳಿಸಿದರು. ಭಾನುವಾರದಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕ ಮಹಾದೇವಿ ಸಭಾಂಗಣದಲ್ಲಿ ಮಲೆನಾಡ ಕಥೆಗಳು ಎಂಬ ಕಥಾ ಸಂಕಲನ ಬಿಡುಗಡೆಯಾಯಿತು. ಮಧುರಾ ಬುಕ್ ಹೌಸ್ನಲ್ಲಿ ಈ ಒಂದು ಪುಸ್ತಕ ರೂಪದಲ್ಲಿ ಹೊರಬಂದಿರುವ ಕಥಾ ಸಂಕಲನವನ್ನು ಹಿರಿಯ ಕವಿ ಹಾಗೂ ಚಿಂತಕ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ಬಿಡುಗಡೆಗೊಳಿಸಿದರು.